ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯಾನು. ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಮತ್ತು ಇವತ್ತು ಒಂದು ಒಳ್ಳೆ ಡಿಸೈನ್ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡ್ಕೊಂಡು ಬರೋರಂತೆ. ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಓಕೆನಾ? ಆದಷ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಕೂಡ ನಮ್ಮ ಚಾನಲ್ಗೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಯಾಕೆ ಅಂತಂದರೆ ಇವತ್ತೊಂದು ಖುಷಿ ವಿಚಾರನ ಹೇಳುವಂಥದ್ದಿದೆ. ನಿಜ ಟೈಮೇ ಇರಲಿಲ್ಲ ಹೇಳಬೇಕು ಅಂತ. ಅಂದರೆ ಇದಾಗಲೇ ಇನ್ನೂ ಒಂದು 15 ದಿವಸಕ್ಕೆ ಮುಂಚೆನೇ ಹೇಳಬೇಕಿತ್ತು. ನಾನು ಟೈಮ್ ಇಲ್ಲದೆ ಇರೋ ಕಾರಣ ಇವತ್ತು ಹೇಳ್ತಾ ಇದ್ದೀನಿ ಅಷ್ಟೇ. ಇವತ್ತು ಕೂಡ ಏನು ರೆಡಿ ಆಗೋಕ್ಕಾಗಿಲ್ಲ, ಏನೂ ಇಲ್ಲ. ಸ್ಟಿಚಿಂಗ್ ತುಂಬಾ ಅರ್ಜೆಂಟ್ ಇದೆ, ಬಟ್ಟೆಗಳು ತುಂಬಾ ಅರ್ಜೆಂಟಾಗಿ ಕೊಡಬೇಕಾಗಿದೆ. ಹೇಳಿಬಿಡೋಣ, ಇನ್ನೆಷ್ಟು ದಿನ ವೆಯ್ಟ್ ಮಾಡ್ತಾ ಕೂರ್ಲಿಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ಮಾತ್ರ ಇವತ್ತು ಒಳ್ಳೆ ಡಿಸೈನ್ ತೋರಿಸ್ತಾ ಇದ್ದೀನಿ. ಚಾನಲಲ್ಲಿ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ವಿಡಿಯೋನ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಏನಪ್ಪ ಅಂತ ಅಂದರೆ, ಇಷ್ಟು ದಿನ ಪಾಪ ನೀವೆಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಆದಷ್ಟು ವೀಡಿಯೋಸ್ಗೆ ಲೈಕ್ ಕೊಡ್ತಿದ್ರಿ. ನಮ್ಮ ಚಾನಲ್ಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ದೀರೋ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು, ಓಕೆನಾ? ಮತ್ತು ಯಾರೆಲ್ಲ ನಮ್ಮ ಚಾನಲಲ್ಲಿ ಆಲ್ರೆಡಿ ನೀವು ಮೆಂಬರ್ಶಿಪ್ ತೊಗೊಂಡು ಕಲಿತಾ ಇದ್ದೀರಾ ಅವ್ರಿಗೂ ಅಷ್ಟೇ ತುಂಬಾ ಥ್ಯಾಂಕ್ಸ್ ಅಪ್ಪ. ಯಾಕೆ ಅಂತಂದರೆ ನಮ್ಮಿಂದ ಕೂಡ ನಿಮ್ಗೆ ಹೆಲ್ಪ್ ಆಗ್ತಾ ಇದೆ. ಆದರೆ ನೀವು ಕೂಡ ಅಷ್ಟೇ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಚಾನಲಲ್ಲಿ ಹಾಕುವಂಥ ವೀಡಿಯೋಸ್ನ ನೋಡಿ ನೀವು ಕಲ್ತ್ಕೋತಾ ಇದ್ದೀರಾ ಅಲ್ವಾ? ಹಾಗಾಗಿ ಓಕೆನಾ? ಇನ್ನೊಂದೇನಪ್ಪ ಅಂದರೆ, ಒಂದು ಹೊಸ ವಿಷಯ ಏನಪ್ಪ ಅಂದರೆ, ನನಗೂ ಕೂಡ ಯೂಟ್ಯೂಬ್ ಪೇಮೆಂಟ್ ಬಂತು ಫ್ರೆಂಡ್ಸ್. ಈಗಾಗಲೇ ಒಂದು 15 ಡೇಸ್ ಆಗಿದೆ, ಒಂದು 15 ದಿನಕ್ಕೆ ಹಿಂದೆಯೇ ಬಂತು. ಒಂದು ವಿಚಾರದಲ್ಲಿ ಹೇಳಬೇಕು ಅಂತಂದರೆ, ನಂಗೆ ತುಂಬಾ ಲೇಟಾಗಿ ಬಂತು ಪೇಮೆಂಟು. ಯಾಕೆ ಅಂತಂದರೆ ನಾನು ವಿಡಿಯೋ ಲೇಟಾಗಿ ಹಾಕ್ತಿರ್ಬೋದು, ಅಥವಾ ವ್ಯೂಸ್ ಜಾಸ್ತಿ ಆಗದೆ ಇರ್ಬೋದು. ಈ ಥರದ್ದೆಲ್ಲ ಕಾರಣಗಳಿರುತ್ತೆ. ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಕೂಡ ಇರುತ್ತೆ. ಅದೆಲ್ಲ ಸಾಲ್ವ್ ಆಗಿ ಫೈನಲಿ ಒಂದು ಪೇಮೆಂಟ್ ಅಂತೂ ಬಂತಪ್ಪ. ನಂಗೆ ತುಂಬಾ ಖುಷಿ ಇದೆ. ಯಾಕೆ ಅಂತಂದರೆ ನಾನು ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಹೋಪ್ ಇರಲಿಲ್ಲ, ನನಗೆ ಒಂದು ನಂಬಿಕೆನೇ ಇರಲಿಲ್ಲ. ನಾನು ಕೂಡ ಯೂಟ್ಯೂಬಿಂದ ಒಂದಷ್ಟು ಹಣ ಗಳಿಸ್ಬೋದು, ಬರಬಹುದು ಅನ್ನೋ ಒಂದು ನಂಬಿಕೆ ಇರಲಿಲ್ಲ. ನನ್ನ ಇಂಟೆನ್ಷನ್ ಏನಾಗಿತ್ತು ಅಂತಂದರೆ, ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಮುಂಚೆ ಏನೋ ಒಂದು ನಾವು ಜನಕ್ಕೆ ರೆಕಗ್ನೈಸ್ ಆಗ್ತೀವಿ, ಮತ್ತು ಈ ರೀತಿ ಕೆಲಸ ಮಾಡ್ತೀವಿ ನಾವು ಕೂಡ ಅಂಥೇಳಿ ಎಲ್ಲರೂ ನನ್ನ ಇನ್ಸ್ಟಾಗ್ರಾಮ್ ಪೇಜು ಎಲ್ಲದ್ರಲ್ಲಿ ನೋಡುವಾಗ ನನಗೊಂದು ಅದು ಆಸೆ ಇತ್ತು. ನೋಡಿ, ಎಲ್ಲರೂ ಕೆಲಸ ಮಾಡ್ತಾರೆ, ಅದನ್ನು ಹಾಕ್ತಾರೆ, ನಾನು ಕೂಡ ಹಾಕಬೇಕಲ್ವಾ ಅಂಥೇಳಿ ತುಂಬಾ ಆಸೆ ಇತ್ತು. ಹಾಗಾಗಿ ಹಾಕಿದ್ದೆ. ಮನೇಲಿ ಕೂಡ ತುಂಬಾ ಫೋರ್ಸ್ ಮಾಡಿದ್ರು, ಇಲ್ಲ ಯೂಟ್ಯೂಬ್ ಚಾನಲ್ ಎಲ್ಲ ಮಾಡ್ತಾರಲ್ವ ನೀವು ಅದೇ ಥರ ಮಾಡಿ ಅಂಥೇಳಿ. ನಮ್ಮ ಮಕ್ಕಳಾಗಿರ್ಬೋದು ಅಥವಾ ನಮ್ಮ ಹಸ್ಬೆಂಡ್ ಆಗಿರ್ಬೋದು ಎಲ್ಲರೂ ಹೇಳಿದ್ರು, ಮಾಡಿ ಪರವಾಗಿಲ್ಲ ಅಂಥೇಳಿ. ಹಾಗಾಗಿ ಮಾಡಿದ್ದು. ಅದಕ್ಕೆ ಒಂದು ಪೇಮೆಂಟ್ ಅಂತ ಬಂತಲ್ವ, 1-1.5 ವರ್ಷನೇ ಆಗಿದೆ ಅಂತ ಅನ್ಕೊತೀನಿ ನಮ್ಮ ಚಾನಲ್ ಸ್ಟಾರ್ಟ್ ಆಗಿ. ಆದರೂ ಫೈನಲಿ ಒಂದು ಪೇಮೆಂಟ್ ಬಂತು. ಯಾಕಂದರೆ ನಂಗೆ ಗೂಗಲ್ ಪಿನ್ ಬೇಗ ಬಂದಿತ್ತು. ಸ್ಯಾಲ್ರಿ ಬರೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಯಿತು ನಂದು ಸ್ವಲ್ಪ. ಎಷ್ಟು ಬಂತಪ್ಪ ಅಂತಂದರೆ, ಏನು ಗೊತ್ತಾ, ಇವಾಗ ನಾವು ಓಪನ್ ಆಗಿ ಇಷ್ಟು ಅಮೌಂಟ್ ಬಂದಿದೆ ಅಂತ ನಾವು ಹೇಳಬಾರ್ದು ಅಂತ ಒಂದು ರೂಲ್ಸ್ ಇದೆ, ಆಯಿತಾ? ಆ ರೂಲ್ಸ್ ಬ್ರೇಕ್ ಮಾಡಿ ನಾವು ಹೇಳೋಕ್ಕಂತೂ ಸಾಧ್ಯ ಇಲ್ಲ. ಆದರೆ ನಾನು ಬೇರೆ ಏನಾದರೂ ಬೇರೆ ಥರದಲ್ಲಿ ಹೇಳಬೇಕು ಅಂತ ಅಂದ್ಕೊತೀನಿ. ಏನಪ್ಪ ಅಂತಂದರೆ, ಇವಾಗ 1,000 ರೂಪೀಸ್ ಅಂದರೆ 1,000 ರೂಪಾಯಿಂದ ಒಂದು 10-12 ಒಂದಷ್ಟು ಡ್ರೆಸ್ ಪೀಸ್ಗಳು ಅಥವಾ ಡ್ರೆಸ್ಗಳನ್ನ ತೊಗೊಂಡ್ರೆ ಎಷ್ಟು ಅಮೌಂಟ್ ಆಗುತ್ತೆ ನೀವೇ ಯೋಚನೆ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಎಷ್ಟು ಬಂದಿರ್ಬೋದು ಅಂತ ಅಂದ್ಬಿಟ್ಟು. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ, ಎಷ್ಟು ಪೇಮೆಂಟ್ ನಾನು ತೊಗೊಂಡಿದ್ದೀನಿ ಅನ್ನೋದು ಒಂದು ಅಂದಾಜು ಮೇಲೆ ನೀವು ತಿಳಿಸಿ ನೋಡೋಣ. ಯಾರು ಕರೆಕ್ಟ್ ಮಾಡ್ತೀರಾ ಅವ್ರ ಹೆಸರನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್, ಓಕೆನಾ? ನಿಮ್ಮ ಹತ್ರ ಈ ವಿಷಯ ಹಂಚ್ಕೋಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮ್ಮ ಎಲ್ಲರೂ ಅಷ್ಟೇ, ನಾನು ಇವತ್ತು ಈ ಸಂಬಳ ತೊಗೊಂಡಿದ್ದೀನಿ ಅಂದರೆ 1 ರೂಪಾಯಿಗೂ ಕೂಡ ನಿಮ್ಮಿಂದನೇ ನನಗೆ ಈ ಒಂದು ಸ್ಯಾಲ್ರಿ ಸಿಗಲಿಕ್ಕೆ ಒಂದು ಅವಕಾಶ ಆಯಿತು. ಹಾಗಾಗಿ ಎಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್, ಓಕೆನಾ? ಬನ್ನಿ, ಹಾಗಿದ್ರೆ ಒಂದು ಒಳ್ಳೆ ಡಿಸೈನ್ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ಬರೋರಂತೆ. ಬನ್ನಿ ಫ್ರೆಂಡ್ಸ್. ನೋಡಿ, ಈ ಡಿಸೈನಲ್ಲಿ ಫಸ್ಟಿಗೀಗ ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಇದು ಬಂದು ಫ್ರಂಟಲ್ಲಿ ಸ್ವೀಟ್ ಹಾರ್ಟ್ ನೆಕ್ ಬರುತ್ತೆ, ಓಕೆನಾ? ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಡಿಸೈನು. ನೀವು ಕೂಡ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ವಿತ್ ಬಾಲ್ ಚೈನ್, ಸ್ಟೋನ್ ಚೈನ್ ಎಲ್ಲನೂ ಇರುತ್ತೆ ಇದರಲ್ಲಿ. ಮತ್ತು ಇದು ಕಸ್ಟಮರ್ ಕೂಡ ಅವರೇ ಒಂದು ಸೆಲೆಕ್ಟ್ ಮಾಡ್ಕೊಂಡಿರೋವಂಥ ಡಿಸೈನು. ಹಾಗಾಗಿ ನಾನು ಇದೇ ಡಿಸೈನ್ನ ಹಾಕ್ತಾಯಿದ್ದೆ. ಮತ್ತು ಇದು ಮೆಹಂದಿ ಗ್ರೀನ್ಗೆ ಪಾಚಿ ಗ್ರೀನ್ ಕಲರು ಬ್ಲೌಸ್ ಪೀಸ್ ಬಂದಿತ್ತು. ಬಾರ್ಡರ್ ಕೂಡ ಪಾಚಿ ಗ್ರೀನಲ್ಲೇ ಇತ್ತು. ಮತ್ತು ಇನ್ನೊಂದೇನಪ್ಪ ಅಂದರೆ, ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಇದು, ಓಕೆನಾ? ಅಂದರೆ ಮದುವೆ ಬ್ಲೌಸಸ್ ಎಲ್ಲ ತೋರಿಸಿದ್ದೆ ಅಲ್ವಾ, ಅದರಲ್ಲಿ ಇದು ಒಂದು ಸಹ. ಈ ಬ್ಲೌಸ್ ಕೂಡ ನಾನು ಮಾಡಿಕೊಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಮತ್ತು ಫ್ರೆಂಡ್ಸ್, ಇನ್ನೊಂದೇನು ಗೊತ್ತಾ, ನನಗೆ ಮೊನ್ನೆ ಒಬ್ಬರು ನೋಡಿ ನಮ್ಮ ಚಾನಲ್ನ ನೋಡಿ ಅವರು ಮೆಂಬರ್ಶಿಪ್ ತೊಗೋಬೇಕು ಅಂತ ಹೇಳಿ ಫೋನ್ ಮಾಡಿದರು. ಅಂದರೆ ಅವರು ಇನ್ನೂ ಮಿಷಿನ್ ಕೂಡ ತೊಗೊಂಡಿರಲಿಲ್ಲ ಫ್ರೆಂಡ್ಸ್. ನಿಜ ಹೇಳಬೇಕು ಅಂದರೆ ಅವರು ಮಿಷಿನ್ ಕೂಡ ತೊಗೊಂಡಿರಲಿಲ್ಲ. ನನ್ನ ಹತ್ರ ಪದೇ ಅವ್ರು ಫೋನ್ ಮಾಡಿ
ಎಲ್ಲ ವಿಚಾರನೂ ಒಂದು ಕರೆಕ್ಟಾಗಿ ಕ್ಲಿಯರಾಗಿ ತಿಳ್ಕೊಂಡು ಆಮೇಲೆ ಅವ್ರು ಮಿಷಿನ್ ಸಹ ತೊಗೊಂಡು ಬಂದಿದ್ದಾರೆ. ಮಿಷಿನ್ ತೊಗೊಂಡು ಬಂದು ಮತ್ತೆ ಮೆಂಬರ್ಶಿಪ್ ತೊಗೊಂಡ್ರು. ಅಂದರೆ ನಾನು ಹೇಳೋದೇನಪ್ಪ ಅಂತಂದರೆ ನಾನು ಕಲೀಲೇಬೇಕು, ನಾನು ಕೆಲಸ ಮಾಡಲೇಬೇಕು ಅನ್ನೋ ಆಸಕ್ತಿ ಇದೆಯಲ್ಲ, ಅದ್ರ ಮುಂದೆ ಬೇರೆ ಯಾವುದೂ ಇಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ಆ ಥರ ಒಂದು ಉತ್ಸಾಹ ಇದ್ಬಿಡ್ತು ಅಂತ ಅಂದರೆ ನಾವು ಆರಾಮಾಗಿ ಏನು ಬೇಕಾದರೂ ಅಚೀವ್ ಮಾಡ್ಬೋದು ಫ್ರೆಂಡ್ಸ್. ನಾನು ಕೂಡ ಅಷ್ಟೇ ಹೇಳೋದು, ನಮ್ಮ ಲೈಫಲ್ಲೇ ಆಗಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತಂದರೆ ನಾವು ಶ್ರಮ ಪಡಲೇಬೇಕು. ಶ್ರಮ ಪಡಲಿಲ್ಲ ಅಂದರೆ ಯಾವುದೂ ಕೂಡ ಆಗೋದಿಲ್ಲ ಅಲ್ವಾ. ಹಾಗಾಗಿ ನನಗೆ ನಿಜ ಅವರು ಹೆಸರು ಏನೋ ಹೇಳಿದ್ರಲ್ವ, ದಾನೇಶ್ವರಿ ಏನೋ ಹೇಳಿದರು. ಆದರೆ ನಿಜ ಆ ಥರ ಒಂದು ಹುಮ್ಮಸ್ಸಲ್ಲಿ ಕಲಿಯೋದಿದೆಯಲ್ಲ, ತುಂಬಾ ಒಂಥರ ಖುಷಿ ಅನಿಸುತ್ತೆ. ಯಾಕೆ ಅಂತಂದರೆ ಎಲ್ಲರೂ ಅಷ್ಟೇ ಉತ್ಸಾಹದಿಂದ ಕಲಿತೀವಿ ಅಂತಂದರೆ ಸಾಧ್ಯ ಆಗದೇ ಇರೋವಂಥ ಕೆಲಸ ಕೂಡ ಆರಾಮಾಗಿ ನಾವು ಮಾಡ್ತಾ ಹೋಗ್ಬೋದು ಅಲ್ವಾ. ಮತ್ತು ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ನಾವು ಅಷ್ಟೇ ಲೈಫಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿರ್ತೀವಿ. ಯಾರೇ ಆದರೂ ಅಷ್ಟೇ ಫ್ರೆಂಡ್ಸ್, ಒಂದು ಜೀವನನ ಒಂದು ಒಳ್ಳೆ ಜೀವನದ ಥರ ರೂಪಿಸ್ಕೋಬೇಕು ಅಂತಂದರೆ ತುಂಬಾ ಕಷ್ಟಪಡಬೇಕು. ಸೋಂಬೇರಿಗಳ ಥರ ಸುಮ್ಮನೆ ಕೂತ್ಕೊಂಡ್ರೆ ಅಥವಾ ಸುಮ್ಮನೆ ಏನೋ ಟೈಮ್ ಪಾಸ್ ಮಾಡ್ಕೊಂಡು ಇದ್ಬಿಟ್ರೆ ಯಾವುದೂ ಆಗಲ್ಲ. ಏನಾದರೂ ಒಂದು ಅಚೀವ್ ಮಾಡ್ತೀವಿ ಅಂತ ಅಂದಾಗ ಏನಾದರೂ ಒಂದು ಕಷ್ಟಪಟ್ಟು ಮಾಡಬೇಕಾಗತ್ತೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಕೂತ್ರೆ ದಿನಗಳು ಹೋಗ್ತಾ ಇರುತ್ತೆ. ನಾವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡದೇ ಇದ್ರೂ ಪರವಾಗಿಲ್ಲ, ಟೈಮ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು ಫ್ರೆಂಡ್ಸ್. ಟೈಮ್ ಅನ್ನೋದಿದೆಯಲ್ಲ, ಇವತ್ತು ದಿನಗಳು ಕಳೀತಾ ಹೋಗ್ತಾ ಇರುತ್ತೆ ಅಷ್ಟೇ. ಆದರೆ ನಮಗೆ ಮಾತ್ರ ಏನು ಯೂಸ್ಫುಲ್ ಆಗ್ತಾ ಇರಲ್ಲ. ಅದಕ್ಕೋಸ್ಕರ ಇರುವಂಥ ಕಡಿಮೆ ಸಮಯನ ನಮಗೆ ಯಾವ ರೀತಿ ಬೇಕು ಆ ರೀತಿ ಯೂಸ್ ಮಾಡ್ಕೊಳ್ಳೋದನ್ನ ಕಲಿಬೇಕು. ನೋಡಿ, ಹಾಗಿದ್ರೆ ಇಲ್ಲಿ ಆಲ್ಮೋಸ್ಟ್ ಇದರಲ್ಲಿ ಎಲ್ಲ ಜಾಸ್ತಿ ಗೋಲ್ಡ್ನೇ ಜಾಸ್ತಿ ತೊಗೊಂಡಿದ್ದಾರೆ. ಮತ್ತು ಇಲ್ಲಿ ಬರೀ ಆಲ್ಮೋಸ್ಟ್ ಎಲ್ಲ ಬುಟ್ಟ ಡಿಸೈನೇ ಇದೆ ಫ್ರೆಂಡ್ಸ್. ಇದು ನೋಡಿ, ಒಳಗಡೆನೂ ಅಷ್ಟೇ ಬುಟ್ಟ ಹಾಕ್ತಾಯಿದ್ದೀನಿ. ಇಲ್ಲಿ ಆ ಕರು ಶೇಪ್ ಏನಿದೆ ಅದನ್ನು ನಾನು 1.5 ನಂಬರ್ನಲ್ಲಿ ಇಟ್ಕೊಂಡು ಮಾಡ್ಕೊಂಡಿದ್ದೀನಿ. ತುಂಬ ಚಿಕ್ಕದಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ತುಂಬ ದೊಡ್ಡದು ಮಾಡೋಕ್ಕೆ ಹೋದರೆ ಚೆನ್ನಾಗಿ ಬರಲ್ಲ ಡಿಸೈನು. ತುಂಬಾ ಪುಟ್ಟಾಗಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಆರಾಮಾಗಿ ಮಾಡ್ಬೋದು. ಯಾರೇ ಬಿಗಿನರ್ಸ್ ಕೂಡ ಈ ಡಿಸೈನ್ನ ಆರಾಮಾಗಿ ಮಾಡಿಕೊಡ್ಬೋದು. ಈ ಥರ ಎಲ್ಲ ಒಂದು ಚಿಕ್ಕ ಡಿಸೈನ್ ಮಾಡೋದ್ರಿಂದ ನೋಡಿ, ಸಿಂಪಲಾಗಿ ಒಂದು ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕಿ ಮಾಡಿ ಇದನ್ನು ಕೊಟ್ವಿ ಅಂತ ಅಂದ್ರೂ ಕಡಿಮೆ ಅಂದರೂ ಒಂದು 500 ರೂಪೀಸ್ನ ನೀವು ತೊಗೋಬೋದು. ನೀವು ಇವಾಗ ಒಂದು 2 ಅವರ್ಸ್ 4 ಅವರ್ಸ್ ಕೆಲಸ ಮಾಡಿ 500 ರೂಪೀಸ್ ತೊಗೊಂಡ್ರೆ ಅದರಲ್ಲಿ ಯಾರಿಗೇನು ಲಾಸ್ ಇಲ್ವಲ್ಲ. ಇವಾಗ 500 ರೂಪಾಯಿ ನಮಗೆ ಸುಮ್ಮನೆ ಬರುತ್ತಾ? ಯಾರು ಕೊಡ್ತಾರೆ? ಯಾರೂ ಕೊಡಲ್ಲ. ಮತ್ತು ನಾವು ಎಷ್ಟು ಸಂಪಾದನೆ ಮಾಡ್ತೀವಿ ಅದ್ರ ಜೊತೆಗೆ ನಾವು ಉಳಿಸೋದನ್ನು ಕಲಿಬೇಕಾಗತ್ತೆ. ನೀವು ಹೇಳ್ಬೋದು, ಏನಪ್ಪ ಇವರೇನು ಭಾರಿ ದುಡ್ಡು ಉಳಿಸ್ತಾರಾ ಅಂತ ಅಂದ್ಬಿಟ್ಟು. ಉಳಿಸ್ತೇ ಇರಬಹುದು. ಯಾಕಂದರೆ ಓದೋವಂಥ ಮಕ್ಕಳುಗಳೆಲ್ಲ ಮನೇಲಿರುವಾಗ ಸ್ವಲ್ಪ ಕಷ್ಟನೇ ಅನಿಸುತ್ತೆ ಜೀವನ. ಯಾಕೆಂದರೆ ನಾವೇ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡಿಕೊಂಡು ಜೀವನ ಮಾಡಬೇಕಾಗತ್ತೆ. ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಯಾರೂ ಬರಲ್ಲ ಫ್ರೆಂಡ್ಸ್. ದುಡ್ಡಿದ್ರೆ ಮಾತ್ರ ಎಲ್ಲರೂ ನಮ್ಮ ಜೊತೆ ಇರ್ತಾರೆ. ದುಡ್ಡಿಲ್ಲ ಅಂತಂದರೆ ಯಾರೂ ಬರಲ್ಲ. ಅದಕ್ಕೋಸ್ಕರ ಪ್ರೀತಿ ವಿಶ್ವಾಸಕ್ಕೆ ಎಷ್ಟೇ ಬೆಲೆ ಕೊಡ್ತೀವಲ್ವ, ಅದೇ ರೀತಿ ದುಡ್ಡಿಗೂ ಕೂಡ ನಾವು ಕೊಡಲೇಬೇಕಾಗತ್ತೆ. ಯಾಕೆ ಅಂದರೆ ಇವತ್ತಿನ ದಿನ ಮಕ್ಕಳು ಎಜುಕೇಷನ್ ಆಗಿರ್ಬೋದು, ಲೈಫಲ್ಲಿ ನಾವು ಏನು ಮಾಡ್ತೀವಿ ಏನು ಬಿಡ್ತೀವಿ, ಪ್ರತಿ ಒಂದು ಹೆಜ್ಜೆ ಇಡೋಕ್ಕೂ ದುಡ್ಡು ಇರಲೇಬೇಕು. 1 ರೂಪಾಯಿ ಕಡಿಮೆ ಆಯಿತು ಅಂದರೆ ಬಸ್ಸಲ್ಲಿ ಕೂಡ ಯಾರೂ ಹತ್ತಿಸ್ಕೊಳ್ಳಲ್ಲ. ಈಗೇನೋ ಸಿದ್ದರಾಮಯ್ಯನವರು ಫ್ರೀ ಬಸ್ ಮಾಡಿದ್ದಾರೆ, ಹಾಗಾಗಿ ನಾವೆಲ್ಲ ಬಚಾವಾಗಿದ್ದೀವಿ. ಇಲ್ಲ ಅಂತಂದರೆ ನಾವು ಫಸ್ಟಿಗೆಲ್ಲ ಬಸ್ ಚಾರ್ಜ್ ಕೊಟ್ಟೆ ಓಡಾಡ್ತಿದ್ವಲ್ಲ. 50 ಪೈಸೆ ಕಡಿಮೆ ಇದೆ ಅಂದ್ರೂ ಕಂಡಕ್ಟ್ರು ಯಾರೂ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ಇಳಿರಮ್ಮ ಕೆಳಗಡೆ ಅಂತಲೇ ಹೇಳ್ತಾರೆ ಅಲ್ವಾ. ಹಾಗಾಗಿ ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು, ಸ್ವಲ್ಪನಾದರೂ ಕಷ್ಟಪಟ್ಟು ಜವಾಬ್ದಾರಿ ತಗೊಂಡು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ಒಂದು ಎಲ್ರಿಗೂ ಮಹದಾಸೆ ಇರುತ್ತೆ. ಮನೆಗಳಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡಬೇಕಾಗತ್ತೆ. ಏನೋ ಒಂದು ಹೇಳಿದ್ರು ಅಂತಂದರೆ ಅದನ್ನು ನೆಗ್ಲೆಜೆನ್ಸಿ ಮಾಡಬಾರ್ದು. ಸಪೋರ್ಟ್ ಮಾಡೋರಿದ್ದರೆ ಏನು ಬೇಕಾದರೂ ಮಾಡ್ಬೋದು. ಮನೆಗಳಲ್ಲಿ ಕೆಲವ್ರಿಗೆ ಪಾಪ ಹೆಣ್ಮಕ್ಳು ಎಷ್ಟೊಂದು ಚಾಲಾಕಿಯಾಗಿರ್ತಾರೆ ಅಂತಂದರೆ ತುಂಬ ಕಷ್ಟಪಟ್ಟು ದುಡಿಬೇಕು, ಮಾಡಬೇಕು, ನಾನು ಕೈಯಲ್ಲಿ ಹಣ ಇಟ್ಕೋಬೇಕು, ಯಾರ ಹತ್ರ ಕೈ ಚಾಚಬಾರ್ದು ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ. ಆದರೆ ಮನೆಗಳಲ್ಲಿ ಸಪೋರ್ಟ್ ಮಾಡಲ್ಲ. ಕೆಲವ್ರ ಮನೆಗಳಲ್ಲಿ ಸಪೋರ್ಟ್ ಮಾಡ್ತಾರೆ, ಕೆಲವ್ರಿಗೆ ಅವ್ರಿಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಆ ಥರನೂ ಇರ್ತಾರೆ. ಏನು ಮಾಡಲಿಕ್ಕಾಗಲ್ಲ. ಲೈಫ್ ಅಂದಮೇಲೆ ಎಲ್ಲ ಥರ ಜನಗಳು ಸಿಗ್ತಾರೆ ಅಲ್ವಾ. ಮತ್ತು ನೋಡಿ, ಇದು ಡಿಸೈನ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ, ಕರು ಶೇಪು. ಮತ್ತು ನಮ್ಮ ಚಾನಲಲ್ಲಿ ಯಾರಾದರೂ ನಮ್ಮ ಒಂದು ಬೊಟಿಕಲ್ಲಿ ಸ್ಟಿಚ್ ಮಾಡಿಸ್ಕೋಬೇಕು ಅಥವಾ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸ್ಕೋಬೇಕು ಅಂತಂದರೆ ನೀವು ಕೊರಿಯರ್ ಮೂಲಕ ನನಗೆ ಬಟ್ಟೆಗಳನ್ನ ಕಳಿಸ್ಕೊಟ್ರೆ ನಾನು ಕೂಡ ಎಂಬ್ರಾಯ್ಡ್ರಿ ವರ್ಕ್ ಆದರೂ ಮಾಡಿಕೊಡ್ತೀನಿ. ಇಲ್ಲ ಬರೀ ಸ್ಟಿಚ್ ಅಷ್ಟೇ ಸಾಕು ಅಂದ್ರೂ ಸ್ಟಿಚ್ ಕೂಡ ಮಾಡಿಕೊಡ್ತೀವಿ. ಇಲ್ಲ ಯಾರೇ ಟೈಲರ್ಗಳಾದ್ರೂ ನೀವು ನನಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಕೊಡಿ ಅಂತ ಹೇಳಿ ಕಳಿಸ್ಕೊಟ್ರೆ ಬೇಕಿದ್ರೆ ನಾವು ವರ್ಕ್ ಮಾಡಿ ಕೊಡ್ತೀವಿ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಇದು ಕಂಪ್ಯೂಟರ್ ಎಂಬ್ರಾಯ್ಡರಿ ಅಲ್ಲದೆ ಇರೋದ್ರಿಂದ ಬ್ಲೌಸ್ ಪೀಸ್ ಮೇಲೆ ಅಲ್ದಿರೇ ಸ್ಟಿಚ್ ಆಗಿರೋ ಬ್ಲೌಸ್ ಮೇಲೂ ಕೂಡ ನಾವು ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿಕೊಡ್ತೀವಿ. ಅಂದರೆ ಓಲ್ಡ್ ಸ್ಯಾರಿ ಇರುತ್ತೆ, ಅದಕ್ಕೆ ಬ್ಲೌಸ್ ಎಲ್ಲ ಹಾಳಾಗಿಬಿಟ್ಟು ಯಾವುದೋ ಒಂದು ಅಥವಾ ಒಂದು ಬ್ಲೌಸು ಸುಮಾರಾಗಿ ಸ್ಟಿಚ್ ಮಾಡಿಸಿರ್ತಾರೆ, ಅದ್ರ ಮೇಲೆ ವರ್ಕ್ ಬೇಕಂದ್ರೂ ಮಾಡಿಕೊಡ್ತೀವಿ. ನೋಡಿ, ಫೈನಲಿ ಕಂಪ್ಲೀಟ್ ಆಗಿದೆ ಡಿಸೈನು. ಫ್ರಂಟ್ ಬಂದು ಸ್ವೀಟ್ ಹಾರ್ಟ್ ನೆಕ್ ಇಟ್ಟಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಿದೆ ನೋಡಿ. ನೋಡೋಕೆ ಅಷ್ಟು ಇದೆ ಅನಿಸಲ್ಲ ಅದು ಡಿಸೈನು. ತುಂಬಾ ಸಿಂಪಲ್ ಆಗಿದೆ, ಆದರೆ
ಒಂಥರ ನೋಡೋಕೆ ತುಂಬ ಚೆನ್ನಾಗಿತ್ತು ನೋಡಿ. ಕ್ಯಾನ್ವಾಸ್ ಈ ಥರ ಇರುತ್ತೆ, ಬ್ಯಾಕಲ್ಲಿ ಈ ಥರ ತುಂಬ ಟೈಟಾಗಿ ಹಾಕ್ಕೋಬೇಕಾಗತ್ತೆ ಕ್ಯಾನ್ವಾಸ್ನ. ಲೂಸಾಗಿ ಬಿಟ್ಟರೆ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಆಯಿತಾ. ಸೆಂಟ್ರಲ್ ಬ್ಯಾಕ್ ಡಿಸೈನ್ ನೋಡಿ ಈ ಥರ ಬಂದಿದೆ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗುತ್ತೆ, ಆ ನಂಬರಿಗೆ ನೀವು ಫೋನ್ ಮಾಡಿ ಕಮೆಂಟ್ ಮಾಡಿ, ಓಕೆನಾ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.